BCIC has always taken pride in recognizing the outstanding contributions made by individuals and organizations to the society, the state of Karnataka, and the nation as a whole. Padma Shri M.K. Sridhar is a distinguished academician with over 4 decades of experience in management education. Throughout his illustrious career, he has held esteemed positions such as Professor, Dean and Director at Bangalore University, where his contributions have left a lasting impact on the academic community. His expertise was instrumental in shaping the Karnataka Knowledge Commission and in drafting the National Education Policy, demonstrating his commitment to advancing education at both state and national levels. In recognition of his significant contributions, Dr. Sridhar has been honored with several prestigious awards, including Padma Shri, the President's Gold Medal, and the Karnataka Rajyotsava Award. His dedication to education continues as he serves on the University Grants Commission and the Executive Council of the Central University of Kerala. Can I request the AV to play a short video? ಇವರು ಎಂ.ಕೆ. ಶ್ರೀಧರ್, ಪದ್ಮಶ್ರೀ ಪುರಸ್ಕೃತರು. ಶಿಕ್ಷಣ ಕ್ಷೇತ್ರದಲ್ಲಿ ಬದಲಾವಣೆ ತಂದು ಶಿಕ್ಷಣ ಕ್ರಾಂತಿಯನ್ನೇ ಮಾಡಿದ ವ್ಯಕ್ತಿ. ಇವರು ಹುಟ್ಟಿದ್ದು ಕೋಲಾರ ಜಿಲ್ಲೆಯ ಮಂಚೇನಹಳ್ಳಿಯಲ್ಲಿ. ಶಿಕ್ಷಣ ಕ್ಷೇತ್ರದಲ್ಲಿ ನಿರಂತರವಾಗಿ ದುಡಿಯುತ್ತಿರುವ ಇವರು ಬದುಕಿದ ರೀತಿಯೇ ಒಂದು ಪಾಠ. ಸ್ವತಃ ತಾವು ಪೋಲಿಯೋದ ಕಾರಣಕ್ಕೆ ವೀಲ್ ಚೇರ್ನಲ್ಲಿದ್ರೂ ಸಾವಿರಾರು ಮಕ್ಕಳು ತಮ್ಮ ಕಾಲ ಮೇಲೆ ನಿಲ್ಲುವಂತೆ ಮಾಡಿದವರು, ಮಾಡುತ್ತಿರುವವರು. ಶ್ರೀ ಎಂ.ಕೆ. ಶ್ರೀಧರ್ ಅವರು ವಾಣಿಜ್ಯ ಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವೀಧರರಾಗಿದ್ದರು. ಮೈಸೂರು ವಿಶ್ವವಿದ್ಯಾನಿಲಯದಿಂದ ಡಾಕ್ಟರ್ ಆಫ್ ಫಿಲಾಸಫಿ ಪಡೆದಿದ್ದಾರೆ. 2 ದಶಕಗಳ ಕಾಲ ಬೆಂಗಳೂರಿನ ವಿಜಯ ಕಾಲೇಜಿನಲ್ಲಿ ವಾಣಿಜ್ಯ ಶಾಸ್ತ್ರದಲ್ಲಿ ಹಿರಿಯ ಉಪನ್ಯಾಸಕರಾಗಿ ಕೆಲಸ ಮಾಡಿದ್ದಾರೆ. ಕೆನರಾ ಬ್ಯಾಂಕ್ ಸ್ಕೂಲ್ ಆಫ್ ಮ್ಯಾನೇಜ್ಮೆಂಟ್ ಸ್ಟಡೀಸ್ನಲ್ಲಿ ರೀಡರ್ ಆಗಿ ಬೆಂಗಳೂರು ವಿಶ್ವವಿದ್ಯಾಲಯಕ್ಕೆ ಸೇರಿದ್ರು. ಅಲ್ಲಿ ಅವರು ಪ್ರೊಫೆಸರ್, ಡಾಕ್ಟರ್ ಮತ್ತು ಡೀನ್ ಆದ್ರು. ಅವರು 30 ಪ್ರಬಂಧಗಳನ್ನು ಪ್ರಕಟಿಸಿದ್ದಾರೆ. ಸರ್ಕಾರ ಮತ್ತು ವೃತ್ತಿಪರ ಸಂಸ್ಥೆಗಳಿಂದ ಧನ ಸಹಾಯ ಪಡೆದ 11 ಸಂಶೋಧನಾ ಯೋಜನೆಗಳನ್ನ ಪೂರ್ಣಗೊಳಿಸಿದ್ದಾರೆ. ಕರ್ನಾಟಕ ಜ್ಞಾನ ಆಯೋಗ ಮತ್ತು ಕರ್ನಾಟಕ ಸರ್ಕಾರದ ಕರ್ನಾಟಕ ರಾಜ್ಯ ನಾವೀನ್ಯತೆ ಮಂಡಳಿಯ ಸದಸ್ಯ ಕಾರ್ಯದರ್ಶಿಯಾಗಿ ಶ್ರೀಧರ್ ಸೇವೆ ಸಲ್ಲಿಸಿದ್ದಾರೆ. ಅವರ ಜೀವನ ಚಿತ್ರಣವನ್ನ ಸಹಸ್ರ ಪಾಧಿ ಎಂಬ ಪುಸ್ತಕವಾಗಿಯೂ, ಉಷಾಕಿರಣ ಮತ್ತು ಕರ್ಮವೀರದಲ್ಲಿಯೂ ಪ್ರಕಟಿಸಲಾಗಿದೆ. ಅವರಿಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಬಿಬಿಎಂಪಿಯಿಂದ ಕೆಂಪೇಗೌಡ ಪ್ರಶಸ್ತಿ ಮತ್ತು ಭಾರತೀಯ ವಿಜ್ಞಾನ ಕಾಂಗ್ರೆಸ್ ಅಸೋಸಿಯೇಷನ್ನಿಂದ ಜನರಲ್ ಅಧ್ಯಕ್ಷ ಚಿನ್ನದ ಪದಕದ ಗೌರವಕ್ಕೆ ಪಾತ್ರರಾಗಿದ್ದಾರೆ. ಸದ್ಯ ನಿವೃತ್ತಿ ಪಡೆದು ಬೆಂಗಳೂರಿನಲ್ಲಿ ನೆಲೆಸಿದ್ದಾರೆ. ಅವರ ಅಪಾರ ಅನುಭವವನ್ನ ಗುರುತಿಸಿ ಅವರನ್ನ ಸೆಂಟ್ರಲ್ ಅಡ್ವೈಸರ್ ಬೋರ್ಡ್ ಆಫ್ ಎಜುಕೇಷನ್ ಎಂಎಚ್ಆರ್ಡಿ ಸದಸ್ಯರಾಗಿ ನಾಮನಿರ್ದೇಶನ ಮಾಡಲಾಗಿದೆ. ಆಲ್ ಇಂಡಿಯಾ ಬೋರ್ಡ್ ಆಫ್ ಮ್ಯಾನೇಜ್ಮೆಂಟ್ ಸ್ಟಡೀಸ್ ಎಐಸಿಇಟಿ ಗುಜರಾತಿನ ಕೇಂದ್ರೀಯ ವಿಶ್ವವಿದ್ಯಾನಿಲಯದ ಕಾರ್ಯಕಾರಿ ಮಂಡಳಿಯ ಸದಸ್ಯರೂ ಆಗಿದ್ದಾರೆ. ಇದಿಷ್ಟೇ ಅಲ್ಲದೆ ವಿದ್ಯಾರ್ಥಿಯಾಗಿದ್ದಾಗ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಜೊತೆ ಸಕ್ರಿಯರಾಗಿದ್ದರು. ಚಾಣಕ್ಯ ವಿಶ್ವವಿದ್ಯಾಲಯದ ಸ್ಥಾಪಕ ಕುಲಪತಿಗಳಾಗಿರುವ ಇವರು ವಿಶ್ವವಿದ್ಯಾಲಯದ ಕಾರಿಡಾರ್ಗಳಲ್ಲಿ ಕುಳಿತು ಎಲ್ಲರೊಡನೆ ಸಮಾಜ ಹಾಗೂ ದೇಶದ ಏಳಿಗೆಯ ಕನಸನ್ನು ಬಿತ್ತುತ್ತಿದ್ದಾರೆ. ಇವರು ರಾಷ್ಟ್ರೀಯ ಶಿಕ್ಷಣ ನೀತಿಯ ರೂವಾರಿ. ರಾಷ್ಟ್ರೀಯ ಶಿಕ್ಷಣ ನೀತಿ, ಜ್ಞಾನ ಆಯೋಗ, ಯುಜಿಸಿ, ಎಐಸಿಇಟಿ, ಸೆಸ್ ಹೀಗೆ ಅವರು ಹೋದ ಕಡೆಯಲ್ಲೆಲ್ಲ ಬದಲಾವಣೆಯ ಹೊಸ ಕ್ರಾಂತಿಯನ್ನೇ ತಂದಿದ್ದಾರೆ.
ಎಲ್ಲರಿಗೂ ನಮಸ್ಕಾರ. BCIC ಈ ಸಂಸ್ಥೆ ವತಿಯಿಂದ ಇವತ್ತು ನನ್ನ ಕರೆದು ಒಂದು ಗೌರವವನ್ನು ಅಭಿನಂದನೆಯನ್ನು ಕೊಟ್ಟಿದ್ದಕ್ಕೆ ನಿಮಗೆ ಧನ್ಯವಾದಗಳು ಹೇಳ್ತೀನಿ. ಮುಖ್ಯವಾಗಿ ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳಾದಂಥ ಶ್ರೀಮಾನ್ ಶಿವಕುಮಾರ್ ಅವರಿಂದ ನಾನು ಪಡೆದಿರೋದು ತುಂಬ ಸಂತೋಷ ಆಗಿದೆ. ಧನ್ಯವಾದಗಳು. Friends, I think this is a time for education industry to join hands to build our state Karnataka as well as our country. I think if we can join hands, there is nothing like that, and the system, the ecosystem, the mindset and the people are ready for this kind of joining. I think it is only time for us to take a right step, the first step in the right direction. Thank you very much. Once again, namaskar. Thank you, sir, for your presence. Dr. Trilochan Shastri is a distinguished professor at IIM Bangalore and the visionary founder of the Center for Collective Development, Bangalore. He is being felicitated for his remarkable contributions to the agricultural sector, particularly for his efforts in uplifting the livelihoods of farmers at the grassroots level. Dr. Shastri is the founder of Farmer Veda, a social venture dedicated to ensuring that all profits are returned to the farmers who produces the good. He also established the Center for Collective Development, an organization that works with over 45,000 farmers, empowering them through collective efforts. In addition to his work in agriculture, Dr. Shastri is the founder and chairman of the Association for Democratic Reforms, an influential organization that focuses on electoral reforms in India. His expertise has also been recognized through his former role as a member of NABARD board, and he continues to contribute as a board member of several non-profit organizations. Dr. Shastri's academic achievements are equally impressive, holding a PhD from MIT Cambridge, an MBA from IIM Ahmedabad, and a BTech from IIT Delhi. He has received numerous national and international awards in recognition to his tireless efforts in creating positive change. I request Dr. Trilochan Shastri to please come on the stage, sir. Distinguished and honorable people on the stage, our Deputy Chief Minister, Mr. Jayachandran, the President, past President, and other future Presidents, and my dear friend Mr. Ravindran, and all of you, it's an honor to accept this award. And I would like to say two things. One is, I would like to also thank my parent institute, Indian Institute of Management, Bangalore. But mostly this award is a recognition of the work done by more than 45,000 farmers that we have been working with. What we have seen is that with the right approach, farmers are quite capable of taking charge of their own life and improving it. ನನಗೆ ಅಷ್ಟು ಚೆನ್ನಾಗಿ ಕನ್ನಡ ಗೊತ್ತಿಲ್ಲ, but one request I have is that we should get a chance to work in Karnataka also. ಯಾಕಂದರೆ ನಾವು ಈಗ ಆಂಧ್ರ ತೆಲಂಗಾಣ ಆ ರಾಷ್ಟ್ರದಲ್ಲಿ ನಾವು ಕೆಲಸ ಮಾಡ್ತೀವಿ.
So we would like to get a chance to work in Karnataka. And couple of things more I would like to say is that we want to get the support of BCIC in the work that we are doing. Already many of your distinguished members have got agricultural companies. We want to take their advice and continue to work with them. And from IIM Bangalore side, whatever help we can give, because our outgoing president gave a very ambitious vision, and we feel inspired by that, and we would like to work with you to help you to achieve your vision as well. So thank you so much. Namaskaram. This year, January 22nd, 2024, the whole of India was awaiting in euphoria for the inauguration of Grand Ayodhya Rama Temple. So we have with us today Shri Arun Yogiraj, who has crafted the sculpture of Lord Rama. Feel honored and privileged to have you with us, sir. I invite you on the stage, please. Shri Arun Yogiraj hails from a family with a 5-generation legacy in sculpting. Known for his exceptional skill, he is highly sought after across India for creating statues of prominent figures. He has received numerous awards, including the Nalvadi Award, South Zone Young Talented Artist Award, and the Rajyotsava Award. Yogiraj always mentions that he has drawn inspiration from the smiles and expression of children to infuse the idol with a lifelike presence. Deeply honored to have you, sir. Over to you. ಎಲ್ಲರಿಗೂ ನಮಸ್ಕಾರ. ಬಂದಾಗ ತುಂಬ ಸರ್ಪ್ರೈಸ್ ಆಯಿತು. ಈ ಒಂದು ಬಿಸ್ನೆಸ್ ಆಫ್ ಇಂಡಸ್ಟ್ರೀಸ್ ಆ್ಯಂಡ್ ಕಾಮರ್ಸಲ್ಲಿ ಒಬ್ಬ ಕಲಾವಿದನಿಗೆ ಏನು ಕೆಲಸ ಅಂತ. ಮೊದಲನೇದಾಗಿ ಒಬ್ಬ ಶಿಲ್ಪ ಕಲಾವಿದನಿಗೆ ಇಲ್ಲಿ ಕರೆಸಿ ಗೌರವಿಸೋದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು. ಹಾಗೂ ಈ ಒಂದು ಗೌರವನ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಸರ್ ಹತ್ರ ತಗೊಂಡಿದ್ದು ಭಾಳ ಸಂತೋಷದ ವಿಷಯ. ಸರ್, ತಮಗೂ ಧನ್ಯವಾದಗಳು ಸರ್. ಸೊ ಸಣ್ಣ ಕುಟುಂಬ, 5 ತಲೆಮಾರಿಂದ ಶಿಲ್ಪಕಲೆ ಮಾಡ್ತಾ ಬರ್ತಾ ಇದ್ವಿ.
ಸಿಕ್ಕ ಅವಕಾಶಗಳನ್ನ ಶ್ರದ್ಧೆಯಿಂದ ಮಾಡ್ತಾ ಬರ್ತಾ ಇದ್ವಿ. ಸೊ ಈಗ ನಮಗೆ ಮುಂದೆ ಏನು ಅಂತ, ನೀವು ಈ ರೀತಿ ಒಂದು ಗೌರವ ಸನ್ಮಾನದಿಂದ ಡೆಫಿನೆಟ್ಲಿ ಇದೊಂದು ಸಾವಿರಾರು ಕಲಾವಿದರುಗಳಿಗೆ ಒಂದು ಪ್ರೋತ್ಸಾಹ ಆಗುತ್ತೆ. ಮುಂದಿನ ಶಿಲ್ಪಿಗಳು ಸಹ ಇದನ್ನು ಸಹ ಒಂದು ಕರಿಯರ್ ಅಂತ ನೋಡ್ಬೋದು. ಆ ದೃಷ್ಟಿಯಲ್ಲಿ ಸಹ ಭಾಳಷ್ಟು ಕಲಾವಿದರು ಈಗ ನೋಡ್ತಾ ಇದ್ದಾರೆ. ಕೆಲವೊಂದು ನನ್ನ ಕೋರಿಕೆ ಏನೆಂದರೆ, ನೀವು ಭಾಳಷ್ಟು ಇಂಡಸ್ಟ್ರೀಸ್ ಲೀಡರ್ಸ್ ಇಲ್ಲಿದ್ದೀರಾ. ಸೊ ಐ ವಿಶ್ ನೀವು ಕಲೆಗೂ ಸಹ ಒಂದು ಪ್ಲೇಸನ್ನು ನಿಮ್ಮ ಇಂಡಸ್ಟ್ರೀಸಲ್ಲಿ ಕೊಟ್ಟರೆ ಕಲಾವಿದರುಗಳಿಗೆ ಭಾಳ ಸಹಾಯ ಆಗುತ್ತೆ. ಸರ್ಕಾರದಿಂದನೂ ಕಲೆಗೆ ಒಂದು ಪ್ರೋತ್ಸಾಹ, ಪ್ರತಿಯೊಂದು ಪಬ್ಲಿಕ್ ಸ್ಕಲ್ಪ್ಚರ್ಸ್ನ ಮಾಡುವಂಥದ್ದು, ಏಸ್ಥೆಟಿಕ್ಸ್ ಬಗ್ಗೆ ಇನ್ನೂ ಒಂದು ಹೆಚ್ಚಿನ ಒಂದು ಅಧ್ಯಯನ, ಮತ್ತು ಫಸ್ಟ್ ಆಫ್ ಆಲ್ ನಮ್ಮ ಟೆಂಪಲ್ ಆರ್ಕಿಟೆಕ್ಚರ್ ರಿಲೇಟೆಡ್ ಕೋರ್ಸ್ಗಳು ನಮ್ಮ ಕರ್ನಾಟಕದಲ್ಲಿ ಇಲ್ಲ. ನಮ್ಮ ಕರ್ನಾಟಕದಲ್ಲಿ ನಮ್ಮದೇ ಆದ ಒಂದು ಶೈಲಿಗಳಿದೆ. ಉದಾಹರಣೆಗೆ ಹೊಯ್ಸಳ ಶೈಲಿ, ಅದರ ಬಗ್ಗೆ ಇನ್ನೂ ಹೆಚ್ಚಿನ ಅಧ್ಯಯನ. ಯಾಕಂದರೆ ಈಗ ತಾನೇ ಯುನೆಸ್ಕೋಲಿ ಹೊಯ್ಸಳ ಶೈಲಿಯ ದೇವಸ್ಥಾನಗಳು ಸೇರಿಕೊಂಡಿದೆ. ಅದ್ರ ಬಗ್ಗೆ ಹೆಚ್ಚಿನ ಅಧ್ಯಯನ ಮಾಡಲಿಕ್ಕೆ ಒಂದು ಕಾಲೇಜಿನ ಸಹಾಯ ಮಾಡಿದ್ರೆ ಸರ್, ಇನ್ನು ನನ್ನಂಥ ಸಾವಿರಾರು ಕಲಾವಿದರು ಕರ್ನಾಟಕದಿಂದ ದೇಶಕ್ಕೆ ಸೇವೆ ಮಾಡೋ ಅವಕಾಶ ಸಿಗುತ್ತೆ. ಈ ಒಂದು ಕಾರ್ಯಕ್ರಮಕ್ಕೆ ಕರೆಸಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು ಸರ್. Thank you. BCIC is honored to felicitate our senior members who have served as past presidents and have played a pivotal role in shaping the chamber into an esteemed institution it is today. Their contribution extends far beyond their professional achievements. They have shown an unwavering dedication to making a positive impact on society. What truly distinguishes them is their humility. Shri S.K. Sharma, President of BCIC from 91-92, brought over 55 years of industry experience to the chamber. During his tenure, he intensified dialogues with both state and central government on key policy matters, introduced BCIC's first quarterly newsletter, and spearheaded the computerization and modernization of the chamber's operation. His leadership also paved the way for promoting Karnataka as an investment destination through an innovative audio-visual presentation. Can I request Shri S.K. Sharma to please come on the stage? I request the AV.
I was told that I should restrict to about a minute or half. Honorable Shri Deputy Chief Minister Shiv Kumar ji, honorable guests, our President Mr. Dev Rajan, my good friend from Brigade, Mr. Jaishankar, all our colleagues on the dais and friends, ladies. I cannot find enough words to thank my colleague in the BCIC for felicitating the past president of the BCIC. This initiative, influenced by our cultural heritage, is truly unique. Thank you, Mr. President, and the colleagues at BCIC for this gesture. I must admit that I have thoroughly enjoyed my meaningful association with the organization, the ever-prompt and hard-working staff, which has been at the backbone of our operations. I must thank them all for working long hours, keeping the flag of BCIC flying high. Times have changed in the industry. There used to be intense interaction between the industry and the government in the past. We continuously requested policy changes and assistance from the government to manage our operations smoothly, including aspects like power, labor, industrial policy, and they have all been now at a very good stage. The officers of the Karnataka government have been outstanding, very helpful and positive in receiving our suggestions and feedback. I sincerely thank them from the bottom of our hearts. Throughout the years, this chamber has had wonderful leadership and has grown from strength to strength. I wish all at the BCIC very best and continued success in the future. Thank you very much, friends. Thank you.